ವೆಲ್ಕಮ್ ಟು ದ ಚಾನಲ್ ಗೈಸ್. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ಇಂದು ನಾವು ಮಾತಾಡ್ತಾ ಇರೋದು ಟಾಕ್ಸಿಕ್ ಬಗ್ಗೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಬಹು ನಿರೀಕ್ಷಿತ ಚಿತ್ರವಾದ ಟಾಕ್ಸಿಕ್ ಟೀಸರ್ ರಿಲೀಸ್ ಆಗಿದೆ. ಇಂದು ನಾವು ಅದರ ಬಗ್ಗೆ ಸ್ವಲ್ಪ ನೋಡೋಣ, ಮಾತಾಡೋಣ. ಯಶ್ ಅವರು ನಟಿಸಿರುವ ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ರಂದು ರಿಲೀಸ್ ಆಗಲಿದ್ದು, KGF ನಂತರ ಯಶ್ ಅವರು ಪರದೆ ಮೇಲೆ ಕಾಣಿಸುತ್ತಿರುವ ಇದು ಮೊದಲ ಸಿನಿಮಾವಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಟೀಸರ್ ರಿಲೀಸ್ ಆದ ಕ್ಷಣದಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹೈಪ್ ಅನ್ನು ಕ್ರಿಯೇಟ್ ಮಾಡಿದೆ. ಟೀಸರ್ ಚಿಕ್ಕದಾಗಿದ್ದರೂ ಅದರಲ್ಲಿರುವ ಸ್ಟೈಲ್, ಸ್ವ್ಯಾಗ್ ಮತ್ತು ಲುಕ್ ನೋಡಿ ಸಿನಿಮಾ ಕಂಪ್ಲೀಟ್ಲಿ ಡಿಫರೆಂಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಕೊಡಬಹುದು ಅನ್ನೋ ಕಾನ್ಫಿಡೆನ್ಸ್ ಆಡಿಯನ್ಸ್ಗೆ ಬಂದಿದೆ. ಮೊದಲ ಫ್ರೇಮ್ನಿಂದಲೇ ಟೀಸರ್ ಒಂದು ಡಾರ್ಕ್, ಕ್ಲಾಸಿಕ್ ಮತ್ತು ಇಂಟರ್ನ್ಯಾಷನಲ್ ವೈಬ್ ಸೆಟ್ ಮಾಡುತ್ತೆ. ಯಶ್ ಅವರು ಟಾಕ್ಸಿಕ್ ಅನ್ನು ಹಾಲಿವುಡ್ ರೇಂಜ್ಗೆ ಮಾಡಿದ್ದಾರೆ. ಗ್ರಾಫಿಕ್ಸ್, ಅನಿಮೇಷನ್, ಸೌಂಡ್, BGM ಎಲ್ಲ ಹಾಲಿವುಡ್ ರೇಂಜ್ಗೆ ಇದೆ. ಥಾಮ್ಸನ್ ಗನ್ ಹಿಡ್ಕೊಂಡು ರಾಕಿಂಗ್ ಸ್ಟಾರ್ ಯಶ್ ಅವರು ಡ್ಯಾಡೀಸ್ ಹೋಮ್ ಅಂತ ಬರ್ತಾರೆ. ಒಂದು ಸಾಮಾನ್ಯ ಮಾಸ್ ಟೀಸರ್ಗಿಂತ ಭಿನ್ನವಾಗಿ ಕಾಣಿಸುತ್ತದೆ. ಡೈಲಾಗ್ಗಿಂತಲೂ ವಿಜುವಲ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಮೇಲೆ ಹೆಚ್ಚು ಫೋಕಸ್ ಮಾಡಿರುವುದು ಟೀಸರ್ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿದೆ. ಟೀಸರ್ನಲ್ಲಿ ಸ್ಟೋರಿ ರಿವೀಲ್ ಜಾಸ್ತಿ ಇಲ್ಲದಿದ್ದರೂ ಒಂದು ಸ್ಟ್ರಾಂಗ್ ವರ್ಲ್ಡ್ ಬಿಲ್ಡಿಂಗ್ ಕಾಣಿಸುತ್ತದೆ. ಕ್ರೈಮ್, ಪವರ್, ಅಥಾರಿಟಿ ಮತ್ತು ಅಂಡರ್ ವರ್ಲ್ಡ್ ಹಿನ್ನೆಲೆಯಲ್ಲಿರುವ ಈ ಸಿನಿಮಾ ಯಶ್ ಅವರನ್ನು ಕಂಪ್ಲೀಟ್ಲಿ ನ್ಯೂ ಅವತಾರ್ನಲ್ಲಿ ಪರಿಚಯಿಸುತ್ತದೆ. ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ರಂದು ರಿಲೀಸ್ ಆಗಲಿದೆ. ಅದೇ ದಿನ ದುರಂಧರ್ 2 ಸಹಿತ ರಿಲೀಸ್ ಆಗಲಿದೆ. ಇದು ಇಂಡಿಯನ್ ಸಿನಿಮಾದಲ್ಲಿ ಒಂದು ಬಿಗ್ಗೆಸ್ಟ್ ಕ್ಲಾಶ್ ಆಗಿದೆ. ಟಾಕ್ಸಿಕ್ ಸೈಡ್ ನಿಂದ ರಾಕಿಂಗ್ ಸ್ಟಾರ್ ಯಶ್ ಅವರ ಮಾಸಿವ್ ಫ್ಯಾನ್ ಬೇಸ್, ಇಂಟರ್ನ್ಯಾಷನಲ್ ವೈಬ್ ಮತ್ತು ಸ್ಟೈಲಿಂಗ್ ಪ್ರೆಸೆಂಟೇಷನ್ ಆಲ್ರೆಡಿ ಸ್ಟ್ರಾಂಗ್ ಹೈಪ್ ಕ್ರಿಯೇಟ್ ಮಾಡಿದೆ. ಯಶ್ KGF ನಂತರ ಬರ್ತಿರುವ ಮೂವಿ ಅನ್ನೋ ಕಾರಣಕ್ಕೆ ಎಕ್ಸ್ಪೆಕ್ಟೇಷನ್ ನ್ಯಾಚುರಲಿ ಹೈ ಇವೆ. ಫ್ಯಾನ್ಸ್ ಮಾತ್ರ ಅಲ್ಲ, ನ್ಯಾಚುರಲ್ ಆಡಿಯನ್ಸ್ ಕೂಡ ಕ್ಯೂರಿಯಾಸಿಟಿ ಜೊತೆ ಥಿಯೇಟರ್ ಕಡೆ ಬರೋ ಚಾನ್ಸ್ ಜಾಸ್ತಿ ಇದೆ. ಇನ್ನೊಂದು ಕಡೆ ದುರಂಧರ್ 2 ಸೀಕ್ವೆಲ್ ಅಡ್ವಾನ್ಸ್ ಹೊಂದಿದೆ. ಫಸ್ಟ್ ಪಾರ್ಟ್ ಹಿಟ್ ಆಗಿದ್ದರೆ ಸೆಕೆಂಡ್ ಪಾರ್ಟ್ಗೆ ಆಲ್ರೆಡಿ ರೆಡಿ ಆಡಿಯನ್ಸ್ ಇರುತ್ತೆ. ಕಂಟೆಂಟ್ ಸ್ಟ್ರಾಂಗ್ ಇದ್ದರೆ ಸೀಕ್ವೆಲ್ ಮೂವಿ ಸಹಿತ ಗೆದ್ದು ಬರುತ್ತೆ. ಫ್ಯಾಮಿಲಿ ಆಡಿಯನ್ಸ್ ಮತ್ತು ಮಾಸ್ ಆಡಿಯನ್ಸ್ ಸಪೋರ್ಟ್ ದುರಂಧರ್ 2ಗೆ ಪ್ಲಸ್ ಪಾಯಿಂಟ್ ಆಗಬಹುದು. ಬಾಕ್ಸ್ ಆಫೀಸಲ್ಲಿ ಯಾವುದು ಹೆಚ್ಚು ಕಲೆಕ್ಷನ್ ಮಾಡುತ್ತೆ ಅಂತಾನು ಕಮೆಂಟ್ ಮಾಡಿ.